ಹೇಳಿದ್ದೀನಿ ಹೌದಲ್ವಾ? ಏನು ನಿಮ್ಮ ಐಡಿಯಾ ಏನು ಉಂಟೀಗ ನೀರಿನ ಬಗ್ಗೆ? ಇದು ಯಾವ್ದು ಯೋಜನೆ? ಇದು ಜಲ ಜೀವನ್ ಮಿಷನ್ ಹೌದಲ್ವಾ? 55 ಲೀಟರ್ ಎಲೆಕ್ಟ್ರಿಸಿಟಿ ನೀರನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಒದಗಿಸಿಕೊಡ್ಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಇರುವಂತದ್ದು. ಎಷ್ಟು ಮಕ್ಕಳೇ? 55. ಇದು ಮಿನಿಮಮ್ ಕನಿಷ್ಠ ಪಕ್ಷ ಅಷ್ಟು ಒದಗಿಸಿಕೊಡ್ಬೇಕಂತ ಇರುವಂತದ್ದು. ಮತ್ತೆ ನಮ್ಗೆ ಕುಡಿಲಿಕ್ಕೆ ಎಷ್ಟು ಬೇಕು ಒಂದು ದಿವಸಕ್ಕೆ? 2 ರಿಂದ 4 ಲೀಟರ್ ಒಂದು ದಿವಸಕ್ಕೆ ಕುಡಿಲಿಕ್ಕೆ ಬೇಕಾಗಿರುವಂತದ್ದು. ನಮ್ಗೆ ಲಿಮಿಟ್ ಕೂಡ ಉಂಟು ನೀರಿಗೆ. 55 ಲೀಟರ್ ಇರುವಂತದ್ದು. ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ ಎಷ್ಟು ಕೊಡಬೇಕು? 55 ಲೀಟರ್. ಇದು ಎಲ್ಲಿ ಕೊಡುವಂತದ್ದು? ಇದು ಪಂಚಾಯತಿ ಕೊಡುವಂತದ್ದು ಹೌದಲ್ವಾ? ಅಕಸ್ಮಾತ್ ಪಂಚಾಯತಿಯಿಂದ ನಮ್ಗೆ ಇಷ್ಟು ನೀರು ಸಿಗ್ತಾ ಇಲ್ಲ ಡೈಲಿ, ನಾವ್ ಯಾಕೆ ಇನ್ಫಾರ್ಮ್ ಮಾಡ್ಬೇಕು? ಅವ್ ಯಾವ ನೀರನ್ನು ಕೊಡ್ಬೇಕು ನಮ್ಗೆ? ಶುದ್ಧವಾದ ನೀರು. ಶುದ್ಧವಾದ ನೀರು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನೀರಿಗೆ ಬಣ್ಣ ಉಂಟಾ? ರುಚಿ ಉಂಟಾ? ವಾಸನೆ ಇಲ್ಲ ಅಲ್ವಾ? ಹಾಗಿದ್ರೆ ಅದು ಶುದ್ಧ ನೀರಾ? ಯಾವುದೇ ನೀರಾದ್ರೂ ಪರೀಕ್ಷೆಗೆ ಒಳಪಟ್ಟ ನಂತರ ನಮ್ಗೆ ಗೊತ್ತಾಗುವಂತದ್ದು. ನಿಮ್ಮ ತರಗತಿಯಲ್ಲಿ ಯಾರಾದ್ರೂ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಚೆನ್ನಾಗಿ ಗೊತ್ತಿದ್ದಾರೆ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ? ಪರೀಕ್ಷೆ ಮಾಡ್ತೀವಲ್ವಾ? ಪರೀಕ್ಷೆ ಮಾಡಿದಾಗ ಹೆಚ್ಚು ಅಂಕ ಯಾರು ತಗೊಂಡಿದ್ದಾರೆ ಅದನ್ನ ನಾವು ಹೇಳ್ತೀವಿ. ಹುಡುಗಿ ಸ್ವಲ್ಪ ಚೆನ್ನಾಗಿ ಓದಿದ್ದಾರೆ, ಇವ್ರು ಸ್ವಲ್ಪ ಕಡಿಮೆ ಪ್ರಮಾಣ ಇದ್ದಾರೆ.